ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಏನಪ್ಪ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ, ಇವತ್ತು ಚಪ್ರ ಶಾಸ್ತ್ರ ನಡೀತಾ ಇದೆ. ಅಂದರೆ ಒಂದು ದಿನ ಮುಂಚೆನೇ ಕಡ್ಡಿ ಉಣ್ತಾ ಇದ್ದೀವಿ ನಾವು. ಅವತ್ತು ಒಳ್ಳೆ ದಿನ ಅಂತ ಬರೆದಿದ್ದಾರೆ, ಅದಕ್ಕೋಸ್ಕರ. ಸೊ ನೀವು ನೋಡ್ಬೋದು, ಮೀಸಲು ಕಟ್ಟೋಕ್ಕೆ 5 ಥರ ಧಾನ್ಯಗಳಾಗ್ತಾ ಇದ್ದಾರೆ. ಏನೇನು ಧಾನ್ಯ ಅಂತ ನೀವೇ ಕ್ಲಾರಿಟಿಯಿಂದ ಕಾಣಿಸ್ತಾ ಇದೆ. ಹಾಗೆ ಇದಕ್ಕೆ 1 ರೂಪಿ ಆರ್ 1.5 ರುಪೀಸ್ನ ಕಾಯಿನ್ ಹಾಕಿ ಇದನ್ನು ಮೀಸಲು ಥರ ಚಪ್ರದ ಕಡ್ಡಿ ಇರುತ್ತಲ್ವಾ, ಆ ಕಡ್ಡಿಗೆ ಕಟ್ತಾರೆ. ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಏನೇನು ಶಾಸ್ತ್ರ ನಡೆಯುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಹಾಗೆ ನೀವು ನೋಡ್ಬೋದು, ಇವ್ರು ಬಂದು ಮದುವೆ ಗಂಡು, ಅವ್ರ ಕೈಯಲ್ಲೇ ಚಪ್ರ ತೋಡೋಕ್ಕೆ ಮಾಡ್ತಾಯಿದ್ದೀವಿ. ಉಣಕ್ಕೆ ಹಳ್ಳ ತೋಡ್ತಾ ಇದ್ದಾರೆ. ಸೊ ನನ್ನ ತಮ್ಮ ಎಲ್ಲ ಮಣ್ಣೆ ತಾಗ್ತಾ ಇದ್ದಾನೆ. ಸೊ ನೋಡ್ಬೋದು, ಇಷ್ಟು ತೋಡಿದ್ವಿ. ಸೊ ಚಪ್ರಕ್ಕೆ ಏನೇನು ಅಂದರೆ ನೋಡ್ಬೋದು ನೀವು, ಹೂವು, ಅರಿಶಿನ, ಕುಂಕುಮ, ಆಮೇಲೆ ನವಧಾನ್ಯಗಳು ಎಲ್ಲ ಮಾಮೂಲಿ ಪೂಜೆ ಐಟಮ್ಸ್ ಇಕ್ಕಿದ್ವಿ. ಸೊ ಅದನ್ನು ನೀಟಿಗೆ ಉಣ್ತಾ ಇದ್ದಾರೆ ಕಡ್ಡಿ. ಸೊ ನೀವು ನೋಡ್ಬೋದು, ಅದನ್ನು ನೀಟಿಗೆ ಫಿನಿಶ್ ಮಾಡ್ತಾ ಇದ್ದಾರೆ. ಯಾಕಂದರೆ ಚಪ್ರ 1 ಮಂತ್ ಇರಲೇಬೇಕಲ್ವ, ಅದಕ್ಕೆ. ನನ್ನ ಮಗಳು ನೋಡಿ ಪಾಪ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಮಾಡ್ತಾರೆ. ಹಾಗೆ ಇದು ಬಂದು ಸಗಣಿಯಲ್ಲಿ ಮಾಡ್ತಾರಲ್ಲ, ಪಿಲ್ಲಂಗೋರಿ ಅಂತ. ಸೊ ಅದನ್ನು ಮಾಡ್ತಾಯಿದ್ದಾರೆ. ಗರ್ಕೆ ಇಕ್ಕಿ ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ದಾರ ಅಂತ ಹೇಳ್ತಾರಲ್ಲ, ಅದನ್ನು ಅರಿಶಿನ ದಾರ ಕಟ್ಟಿ. ಸೊ ಇವಾಗ ಆ ಕಡ್ಡಿಗೆ ಫುಲ್ ತೊಳೆದು ಅರಿಶಿನ ಎಲ್ಲ ಹಚ್ತಾರೆ. ಅದು ಫ್ರೆಂಡ್ಸ್ ಬೆಳಗ್ಗೆ 7:30 ಆ ಥರ ಸ್ಟಾರ್ಟ್ ಮಾಡಿದ್ರು. ಯಾರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ. ಸೊ ಆ ಥರ ಆಗೋಗಿತ್ತು. ಸೊ ಅರಿಶಿನ ಎಲ್ಲ ಹಚ್ಚಿ ಅದಕ್ಕೆ ಮಾಮೂಲಿ ಅರಿಶಿನ ಕುಂಕುಮ ಇಕ್ಕಿ ನೀವೇ ನೋಡ್ಬೋದು. ನಮ್ಮ ಅಕ್ಕ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವರು ನಮ್ಮ ದೊಡ್ಡಕ್ಕ ಸುಧಕ್ಕ ಅಂತ, ಅವ್ನು ನಮ್ಮ ಮಾವ ಮಗ ಗೌರವ್. ನೀವು ಇವ್ರನ್ನೆಲ್ಲ ಮೇ ಬಿ ಎಂಗೇಜ್ಮೆಂಟ್ ವ್ಲಾಗಲ್ಲಿ ನೋಡಿರ್ತೀರ. ಯಾರು ನನ್ನ ಎಂಗೇಜ್ಮೆಂಟ್ ವ್ಲಾಗ್ ನೋಡಿರ್ತೀರೋ ಸೊ ಅವ್ರನ್ನ ನೀವು ನೋಡಿರ್ತೀರ ಅದ್ರಲ್ಲಿ ಕೂಡ. ಸೊ ಹೂವು ಎಲ್ಲ ಇಕ್ಕಿ ಈಗ ನೀಟಿಗೆ ಇನ್ನೊಂದು ಸತಿ ಬೇರೆ ಹೂವು, 2 ಥರ ಹೂವು ಹಾಕಿದ್ದಾರೆ. ಸೊ ಇವಾಗ ಅದು ಧಾನ್ಯಗಳಿದ್ವಲ್ಲ, ಸೊ ಅದನ್ನು ಗಂಟಾಕ್ತಾ ಇದ್ದಾರೆ. ಗಂಟಾಕಿ ಆಮೇಲೆ ದಾರ ಅನ್ನೋದನ್ನು ಅಂದರೆ ಅರಿಶಿನದ ದಾರ ಇರುತ್ತಲ್ವ, ಸೊ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಅವ್ರು ಬೇಡ್ಕೊಳೋದು, ಅಂದರೆ ಒಳ್ಳೇದಾಗಲಿ ಅಂತ. ಸೊ ನನ್ನ ಮಗಳಂತೂ ಫುಲ್ ಎಂಜಾಯ್ಮೆಂಟ್ ಅವಳಿಗೆ. ನೀವೇ ನೋಡ್ಬೋದು, ಡ್ಯಾನ್ಸ್ ಅಂದರೆ ಡ್ಯಾನ್ಸ್. ಅವಳಿಗೇನೋ ಒಂಥರ ಖುಷಿ, ಅಷ್ಟೊತ್ತಿಗೆ ಎದ್ದಿದ್ದಾಳೆ ಅವಳು. ಅವರಿಬ್ಬರು ಇವಾಗ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ, ಏನು ಕಾಟ ಏನು ಕೊಡ್ತಾಯಿಲ್ಲ. ಇದು ಬಂದು ಮೀಸಲು ಕಟ್ಟೋದು ದೇವ್ರಿಗೊಂದು ಮನೆಯಲ್ಲಿ ಯಾರು ತೀರೋಗಿರ್ತಾರೋ ದೊಡ್ಡವ್ರಿಗೆ, ಅವ್ರಿಗೆ. ಸೊ ಅದಕ್ಕೋಸ್ಕರ ಮೀಸಲು ಕಟ್ಟೋಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಒಂದು ದೇವ್ರ ಮನೆ ಇಕ್ಕಕ್ಕೆ, ಮತ್ತು ಇನ್ನೊಬ್ಬರು ಅವ್ರ ಫೋಟೋ ಇರುತ್ತಲ್ಲ ಅದ್ರ ಮೇಲೆ ಇಕ್ಕಕ್ಕೆ. ಸೊ ತೆಂಗಿನಕಾಯಿ ಕೂಡ ನೀಟಿಗೆ ಹೊಡಿಬೇಕು ಅಂತ ಹೇಳ್ತಾರೆ, ಅವರು ನೀಟಿಗೆ ಮಕ್ಕೊಂಡು. ಸೊ ನೀಟಿಗೆ ಹೊಡೆದಿದ್ದಾರೆ ಮಾವ. ಸೊ ಚಪ್ರಶಾಸ್ತ್ರ ಎಲ್ಲ ಇನ್ನೇನು ಮುಗಿತಾ ಬಂತು. ಸೊ ಅದಾದಮೇಲೆ ಎಲ್ಲರಿಗೂ ಕಾಫಿ ಟೀ ಎಲ್ಲ ಕೊಟ್ಟು ಆಯಿತು. ಇವಾಗ ಕರ್ಪೂರ ಆರತಿ ಆದಮೇಲೆ ಮುಗಿಯುತ್ತೆ. ನೆಕ್ಸ್ಟ್ ಡೇ ಫುಲ್ಲು ಕಡ್ಡಿ ಎಲ್ಲ ಮಾಮೂಲಿ ಉಣಿ ಚಪ್ರ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇವತ್ತೇ ದಿನ ಚೆನ್ನಾಗಿರೋದ್ರಿಂದ ಒಂದು ಕಡ್ಡಿ ಉಣಿಸಿ ಅಂತ ಹೇಳಿದರು. ಸೊ ನನ್ನ ಮದುವೆ ಕೂಡ ಸೇಮ್ ಇದೇ ಥರ ಆಗಿತ್ತು ನೋಡಿ. ನನ್ನ ಮಗಳ ಕ್ರೇಜು. ಸೊ ಅದಕ್ಕೆ ಹಾಲಾಡ್ತಾ ಇದ್ದಾರೆ. ಮಕ್ಕಳ ಕೈಗೆ ಆಟಿದ್ರೆ ಇನ್ನೂ ಶ್ರೇಷ್ಠ ಅಂತ. ಸೊ ಎಲ್ಲ ಮಕ್ಕಳು ಆಡ್ತಾ ಇದ್ದಾರೆ. 3 ಜನ ಆಗಲಿ ಇಲ್ಲ 5 ಜನ ಆಗಲಿ ಆಡ್ಬೋದು. ನನ್ನ ಮಗಳು ಕೂಡ ಆಡ್ತಾ ಇದ್ದಾಳೆ. ನಾನೇನೋ ಈ ವಿಡಿಯೋದಲ್ಲಿ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಅತ್ತೆ ಕೂಡ ಆಡ್ತಾರೆ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.